ಸನ್ಮಾನ್ಯ ಸಭಾಪತಿಗಳು ಉತ್ತರ ಒದಗಿಸಿದ್ದಾರೆ. ಇಬ್ಬರು ಗೌಡರು ಕನ್ಫ್ಯೂಷನ್ ಆಗತ್ತ ನನಗೆ. ಈ ಗೌಡರು ಆ ಗೌಡರು, ಈ ಗೌಡ್ರನ್ನ ನೋಡ್ತಾನೆ, ನಿಮ್ಗೆ ಕರೆದು ಈ ಗೌಡ್ರು ನೋಡಾಕ್ತೀನಿ. ಸನ್ಮಾನ್ಯ ಸಭಾಪತಿಗಳೇ, ನಾನು ಹೊಸ ಪಿಂಚಣಿ ಯೋಜನೆಗೆ ಒಳಪಟ್ಟ ಎಷ್ಟು ನೌಕರರು ಇಲ್ಲಿವರೆಗೆ ನಿವೃತ್ತರಾಗಿದ್ದಾರೆ, ಅವರ ಪಡೆಯುತ್ತಿರುವ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿ ಎಷ್ಟು ಅಂತ ಕೇಳಿದ್ದೆ. ಅವ್ರು ಹೇಳಿದ್ದಾರೆ 2188 ಜನ ಈಗಾಗಲೇ ನಿವೃತ್ತಿ ಆಗಿದ್ದಾರೆ ಅಂತ ಹೇಳಿದ್ರೆ, ಮತ್ತೆ ಅದಕ್ಕೆ ಎಷ್ಟು ಅವರಿಗೆ ಪೆನ್ಷನ್ ಸಿಗ್ತದೆ ಅಂತ ಕೇಳಿದ್ದೆ. ಅದಕ್ಕೆ ASP ಸರ್ವಿಸ್ ಪ್ರೊವೈಡರ್ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಭಾಪತಿಗಳೇ, ನಾನು ಇದನ್ನ ಒಂದು ವರದಿ ತರಿಸ್ಕೊಂಡಿದ್ದೀನಿ. ಸರ್ಕಾರಿ ನೌಕರರಾಗಿ ಕೆಲಸ ಮಾಡಿ ನಿವೃತ್ತಿ ಆದಮೇಲೆ 1000 ರೂಪಾಯಿ, 2000 ರೂಪಾಯಿ, 3000 ರೂಪಾಯಿ ನಿವೃತ್ತಿ ಹಣವನ್ನು ತಗೊತಾ ಇದ್ದಾರೆ. ಸನ್ಮಾನ್ಯ ಸಭಾಪತಿಗಳೇ, NPS ರದ್ದಾಗಿ NPS ಜಾರಿಗೆ ಆಗಿದೆ OPS ಅವರು. ಆದರೆ ಅದು NPS ಜಾರಿಗೆ ಆಗಿದ್ರೆ OPS ಅವರು ತಗೊತಾ ಇರ್ತಕ್ಕಂಥ ಇದು. ಆದರೆ ಇಲ್ಲಿ ಏನಾಗಿದೆ ಅಧ್ಯಕ್ಷರೇ, ಸರ್ಕಾರ ಗ್ಯಾರಂಟಿಗಳಲ್ಲಿ ಒಂದು ಕುಟುಂಬಕ್ಕೆ ಸರಾಸರಿ ಒಂದು 5000 ತಗೊಳ್ತಾ ಇದ್ದಾರೆ. ಆದರೆ ನಮ್ಮ ನೌಕರರು ಪಾಪ ಅವರು 10 ವರ್ಷ, 20 ವರ್ಷ, 30 ವರ್ಷ ಸೇವೆ ಮಾಡಿ ನಿವೃತ್ತಿ ಆದಮೇಲೆ 1000 ರೂಪಾಯಿ, 2000 ರೂಪಾಯಿ, 3000 ರೂಪಾಯಿ ತಗೊಂಡ್ರೆ ಯಾವ ರೀತಿ ಅವ್ರ ಜೀವನ ನಿರ್ವಹಣೆ ಮಾಡೋಕ್ಕಾಗುತ್ತೆ ಅಂತ ಒಂದು ಪ್ರಶ್ನೆ ಆಗಿದೆ ಅಧ್ಯಕ್ಷರೇ, ಸಭಾಪತಿಗಳೇ. ಈಗಾಗಲೇ ನಮ್ಮ ಸರ್ಕಾರ RTI ಆಹಾರ ಭದ್ರತೆ ಕಾಯ್ದೆಗಳನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರ ಕನಿಷ್ಠ ಸರ್ಕಾರಿ ನೌಕರರಿಗೆ ಭದ್ರತೆ ಇಲ್ಲ ಅಂದರೆ ಯಾವ ರೀತಿಯಾಗಿ ಕೆಲಸ ಮಾಡೋಕ್ಕಾಗುತ್ತೆ? ಹಾಗಾಗಿ ದಯಮಾಡಿ ಇದಕ್ಕೆ ನಾನೊಂದು ಮತ್ತೊಂದು ಪ್ರಶ್ನೆ ಕೇಳಿದ್ದೆ. ಯಾವಾಗ ತಾವು ಇದನ್ನ ಜಾರಿಗೆ ಮಾಡ್ತೀರಾ ಅಂತ ಹೇಳಿದ್ರಿ. ನಮ್ಮ ಪ್ರಣಾಳಿಕೆಯಲ್ಲಿ ನೀವು ಸೇರಿಸಿದ್ರಿ. ಈ ಪ್ರಣಾಳಿಕೆ ಸೇರಿಸಬೇಕಾದ್ರೆ ಕೇವಲ 1-2 ದಿನದಲ್ಲಿ ಸುಮ್ಮನೆ ಹಂಗೆ ಸೇರಿಸಿಲ್ಲ. ಈ ಏನಿವತ್ತು OPS ಜಾರಿಗೆ ಮಾಡಬೇಕು ಅಂತ NPS ನೌಕರರು ಏನಿದ್ದಾರೆ ಅವರ ಜೊತೆಯಲ್ಲಿ ಸುಮಾರು 4-5 ಬಾರಿ ಸುತ್ತಿನ ಸಭೆಗಳನ್ನು ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತು ನಮ್ಮ ಉಸ್ತುವಾರಿಗಳಾಗಿರ್ತಕ್ಕಂಥ ಸುಜನ್ವಾಲ ಅವರು ಸಭೆ ಸೇರಿ ಇದಕ್ಕೆ ನಾವು ನ್ಯಾಯಯುತವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ನಿಮಗೆ ಈ ಒಂದು NPS ಅನ್ನ ರದ್ದು ಮಾಡಿ OPS ಜಾರಿಗೆ ಮಾಡ್ತೀವಿ ಅಂತಂದ್ರು. ಆದರೆ ಸುಮಾರು 1.5 ವರ್ಷ ಆಗ್ತಾ ಇದೆ. ಇದುವರೆಗೂ ಇನ್ನ ಯಾವುದೇ ರೀತಿಯಾದಂಥ ಸಮಿತಿ ರಚನೆ ಮಾಡಿದರೆ ಸಮಿತಿಯಿಂದ ನಮ್ಗೆ ಯಾವುದೇ ರೀತಿ ಆಶಾದಾಯಕವಾದಂಥ ಉತ್ತರಗಳು ಸಿಗ್ತಾ ಇಲ್ಲ ಸನ್ಮಾನ್ಯ ಸಭಾಪತಿಗಳೇ. ಹಾಗಾಗಿ ಹಲವಾರು ಸಭೆಗಳನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಸುಮಾರು ಮೊನ್ನೆ ಫ್ರೀಡಂ ಪಾರ್ಕ್ ಅಲ್ಲಿ 1 ಲಕ್ಷ ಜನ ಸೇರಿ ಇದಕ್ಕೆ ಮತ್ತೆ ಮನವಿಯನ್ನು ಸಲ್ಲಿಸಿದ್ರು. ಮನವಿಯನ್ನು ಸಲ್ಲಿಸಿದ ಮೇಲೆ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದ್ರು. ಸಭೆಯಲ್ಲಿ ಉತ್ತರ ಹೇಳಿ, ಆಮೇಲೆ ಕೇಳಿ. ಸನ್ಮಾನ್ಯ ಸಭಾಪತಿಗಳೇ, ಅವ್ರು ಹೇಳಿರ್ತಕ್ಕಂಥ ಸ್ಪಷ್ಟವಾಗಿ ಏನು ಸರ್ಕಾರ ಉತ್ತರ ಕೊಟ್ಟಿದ್ದಾರೆ. ಇದರಲ್ಲಿ 5 ಲಕ್ಷ ಜನ ಕೆಳಗಿರ್ತಕ್ಕಂಥವ್ರು ಫುಲ್ ಪೇಮೆಂಟ್ ಇರ್ತದೆ. 5 ಲಕ್ಷ ಜನ ಜಾಸ್ತಿ ಇದ್ದವರಿಗೆ ಅವ್ರಿಗೆ ಅವಕಾಶ ಇರ್ತಕ್ಕಂಥ 40% ಮೊತ್ತವನ್ನು ತಗೊಳ್ಳಿಕ್ಕೆ ಸಾಧ್ಯತೆ. ಈಗ ಅವರು ಅತಿ ಮುಖ್ಯವಾಗಿ ಹೇಳಿದ್ದು ಇದನ್ನು ಯಾವ ಕಾರಣಕ್ಕಾಗಿ ಇದನ್ನು ಫೈನಲೈಸ್ ಮಾಡ್ತಾ ಇಲ್ಲ ಅಂತಾರೆ. ಈಗ ಹಿಂದಿನ ಸರ್ಕಾರಗಳು ಸಹಿತ ಅಪರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ 11-12-2018 ಒಂದು ಸಭೆ ಆಗಿತ್ತು. ಆದ ನಂತರ 1-3-2023 ಸಹಿತ ಸಭೆಗಳಾಗಿದ್ವು. 16-8-2024 ನಮ್ಮ ಸರ್ಕಾರ ಬಂದ ನಂತರ ಅಪರ ಮುಖ್ಯ ಕಾರ್ಯದರ್ಶಿಗಳಿಂದ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಈಗಾಗಲೇ 2 ಸಭೆಗಳು ನಡೆಸಿದ್ದಾರೆ. ಇದರ ಈಗ ಗೌರ್ಮೆಂಟ್ ಆಫ್ ಸಿಂಪಲ್ ಕ್ವಶನ್ ಅವ್ರದ್ದು. ಚುನಾವಣೆ ಎದುರಾಗ ಘೋಷಣೆ ಮಾಡಿದ್ರಿ, OPS ಕೊಡ್ತಿರೋ ಇಲ್ಲ ಅಂತ ಹೇಳ್ಬಿಡಿ. ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಈಗಾಗಲೇ ಅಪರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ 2 ಸಭೆಗಳಾಗಿದೆ. ಇದರ ಜೊತೆಯಲ್ಲಿ ಈಗ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ತರುವಂಥ ಅವ್ರನ್ನೂ ಒಂದು ಸಮಿತಿ ಮಾಡಿದ್ದಾರೆ. ಅದರ ರಿಪೋರ್ಟ್ ಸಲುವಾಗಿ ಸಹಿತ ಕಾಯ್ತಾ ಇದ್ದಾರೆ. ಬಂದ ಕೂಡಲೇ ಅದು ಇದು ಸೇರಿಸಿ ಯಾವುದು ನಮ್ಮ ರಾಜ್ಯಕ್ಕೆ ಅನ್ವಯ ಆಗ್ತದೋ ಆ ರೀತಿಯಲ್ಲಿ ಮಾಡಬೇಕೆಂಬ ಉದ್ದೇಶದಿಂದ ಸರ್ಕಾರ ಕಾಯ್ತಾ ಇದೆ. ಆದಷ್ಟು ತೀವ್ರದಲ್ಲಿ ನಾವು ಹೇಳಿದಂಥ ಏನು ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಆಶ್ವಾಸನೆ ಕೊಟ್ಟಿವಿ ಅದರ ಪ್ರಕಾರ ನಡ್ಕೊಳ್ಳಿಕ್ಕೆ ಸರ್ಕಾರ ಎಲ್ಲ ಕ್ರಮಗಳು ತಗೊಳ್ತೀವಿ. ಸನ್ಮಾನ್ಯ ಸಭಾಪತಿಗಳೇ, ತಾವು ಹೇಳಿದ ರೀತಿಯಲ್ಲಿ ನಂದು ಒಂದೇ ಪ್ರಶ್ನೆ ಸಭಾಪತಿಗಳೇ, ಯಾವಾಗ OPS ಅನ್ನು ಜಾರಿಗೆ ಮಾಡ್ತೀರಿ ಅಂತ ಕೇಳಿದ್ರೆ ಇದಕ್ಕೇನೋ ನಿರ್ದಿಷ್ಟವಾದ ಕಾಲಮಿತಿ ಅಂದ್ರೆ ಯಾವುದೇ ಕಾಲಮಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವಾಗ ಮಾಡ್ತೀರಾ? ಕನಿಷ್ಠ ನಿಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಈಗಾಗಲೇ ಜಾರಿಗೆ ಮಾಡಿದ್ದಾರೆ, ಅದನ್ನಾದ್ರೂ ನೀವು ವರದಿ ತಗೊಂಡು ಜಾರಿಗೆ ಮಾಡ್ಬೋದು. ಮತ್ತು ಕಾಲಮಿತಿ ಇಲ್ಲ ಅಂದ್ರೆ ಯಾವಾಗ ಮಾಡ್ತೀರಾ? ಹಾಗಾಗಿ ದಯಮಾಡಿ ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಸೇರಿಸಿದ್ದೀರಾ. ಕನಿಷ್ಠ ನೀವೇನು ಅದೇ ರೀತಿ ಸುಮ್ಮನೆ ಸೇರಿಸಿಲ್ಲ, 4-5 ಸಭೆಗಳನ್ನು ಮಾಡಿದ್ದೀರಾ. ಅವರಿಗೆ ನಿಮ್ಮ ಮೇಲೆ ಆಶಾ ಇದ್ದಿತ್ತು. ಪಕ್ಕದಲ್ಲಿ ನಮ್ಮ ಗೃಹ ಮಂತ್ರಿ ಕೂತಿದ್ರು, ಅವರು
ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಮಾಡಿದ್ವಿ ಸನ್ಮಾನ್ಯ ಡಿ ಕೆ ಸುರೇಶ್ ಅವರ ಮನೆಯಲ್ಲಿ. ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಚುನಾವಣೆ ಬರೋ ಮೊದಲು ಗೋಲ್ಡ್ ಫಿಂಚ್ ಹೋಟೆಲ್ ಒಂದು ಮೀಟಿಂಗ್ ಮಾಡಿದ್ವಿ. ಈ ರೀತಿ ಹಲವಾರು ಮೀಟಿಂಗ್ಗಳನ್ನು ಮಾಡಿ ನಮ್ಮ ಸರ್ಕಾರ ಬಂದ ತಕ್ಷಣ ನಿಮಗೆ ಜಾರಿಗೆ ಮಾಡ್ತೀವಿ ಅಂತ ಹೇಳಿದ ಮೇಲೆ ಈಗ ಸುಮಾರು 1.5 ವರ್ಷ ಆಗಿದೆ. ಇನ್ನ ನಾವು ಯಾವುದೇ ಕಾಲಮಿತಿ ಇಲ್ಲ, ನಾವು ನೋಡ್ತೀವಿ ಮಾಡ್ತೀವಿ ಅಂದ್ರೆ ನಮ್ಮ ನೌಕರರು ಜಾತಕ ಪಕ್ಷಿಗಳಂತ ಕಾಯ್ತಾ ಇದ್ದಾರೆ ಮಾನ್ಯ ಸಭಾಪತಿಗಳೇ. ಹಾಗಾಗಿ ದಯಮಾಡಿ ತಾವು ನೋಡ್ಬೋದು 1,000 2,000 ಯಾವ ರೀತಿ ಜೀವನ ಮಾಡೋಕ್ಕಾಗುತ್ತೆ. ಕನಿಷ್ಠ 30,000 40,000 ತಗೊಂತ ಪೆನ್ಷನ್ ತಗೊಳ್ಳುವಂಥವ್ರು ನಿವೃತ್ತಿ ಆದ ತಕ್ಷಣ 1,000 ರೂಪಾಯಿ 2,000 ಆದ್ರೆ ಈಗ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ನೌಕರರು ಏನ್ ಮಾಡ್ಬೇಕು, ಯಾವ ರೀತಿ ನಾನು ನಿವೃತ್ತಿ ಆದ್ಮೇಲೆ ಜೀವನ ಮಾಡಬೇಕು ಅಂತ ಆ ರೀತಿ ಅವರು ಚಿಂತೆ ಮಾಡುವಂತ ಪರಿಸ್ಥಿತಿಗಳಾಗಿ ಈ ಒಂದು ನೌಕರರು ನಮ್ಮ ಇವತ್ತು ಎಲ್ಲ ಸರ್ಕಾರ ಏನ್ ಕ್ರಮ ತಗೊಳ್ತದೆ. 1000 ಅಲ್ಲ, those who are retired after 1/4/2006 they are not getting simple pay. ನೀವು ನೋಡಲ್ರಿ ಯಾವ ಕೊಡ್ತೀರಿ ಹೇಳ್ಬಿಡಿ. ಈಗಾಗಲೇ ನಾವು ಹೇಳಿದಂತೆ ಆದಷ್ಟು ತೀವ್ರವಾಗಿ ಮಾಡ್ಬೇಕಂತ ಹೇಳಿ ಅವ್ರೇನ್ ಹೇಳ್ತಾರೆ, ನೀವೆಲ್ಲ ಚುನಾವಣೆ ಒಳಗೆ ಇದನ್ನ ಮಾತು ಕೊಟ್ಟಿರಿ, ಬೇರೆ ಬೇರೆ ರಾಜ್ಯದಲ್ಲಿ ಮಾಡ್ಯಾರ, ಕೇಂದ್ರ ಸರ್ಕಾರ ಬಿಟ್ಟು ಅವ್ರು ಮಾಡ್ಯಾರ, ನೀವ್ಯಾವ ಮಾಡ್ತೀರಿ? ಸಭಾಪತಿಗಳು ಆದಷ್ಟು ತೀವ್ರದಲ್ಲಿ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ. ತೆಗೆದು ಟೈಮ್ ಕೊಡ್ಲಿಕ್ಕಂತ ಆಗೋದಿಲ್ಲ ಸರ್. ಈಗಾಗಲೇ ಅಪರ ಮುಖ್ಯ ಕಾರ್ಯದರ್ಶಿಗಳಿಂದ ಅಧ್ಯಕ್ಷರಲ್ಲಿ ಈಗಾಗಲೇ 2 ಸಭೆ ಆಗಿದೆ. ಅವರು ಎಲ್ಲ ಕಡೆ ಬೇರೆ ರಾಜ್ಯಗಳಲ್ಲಿ ಏನಾಗಿ ತರಿಸ್ಕೊಳ್ತಾ ಇದ್ದಾರೆ. ಇಷ್ಟರೊಳಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಕಮಿಟಿ ಹಾಕಿದ್ದಾರೆ. ಅವರು ಕಾಮನ್ ಸ್ಕೀಮ್ ತರಬೇಕು ಥ್ರೂಔಟ್ ಇಂಡಿಯಾದಲ್ಲಿ ಅಂತೇಳಿ ಅವ್ರನ್ನು ಸಭೆಗಳು ಮಾಡಿದ್ದಾರೆ. ಅದೇ ಅವರ ರಿಪೋರ್ಟ್ನ ಇನ್ನೂ ಫೈಲ್ ಬಂದಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ. ಇವೆರಡನ್ನ ನಾವು ಕಂಪ್ಯಾರಿಸನ್ ಮಾಡ್ಕೊಂಡು ಕೋಆರ್ಡಿನೇಟ್ ಮಾಡ್ಕೊಂಡು ಮಾಡಬೇಕೆಂಬುದೇ ಉದ್ದೇಶದ. ಆದಷ್ಟು ತೀವ್ರದಲ್ಲಿ ನಮ್ಮ ಪಿಂಚಣಿದಾರರಿಗೆ ಅವಕಾಶ ಮಾಡಿಕೊಡ್ತೀವಿ. ಕೊಟ್ಟ ಮಾತಿನಾಗ ನಡೀರಿ ಅಂತ ಹೇಳ್ತಾರ, ನೀವು ಕೊಟ್ಟ ಮಾತಿನಾಗ ನಡೀರಿ ಅಂತಾರೆ. ಅದೇ ಸನ್ಮಾನ್ಯ ಸಹೋದರಿ ನಮ್ಮ ಮುಖ್ಯಮಂತ್ರಿ ಸರ್ಕಾರ ಮತ್ತು ವಿರೋಧ ಪಕ್ಷ ನಾಯಕರು ಮಾತಾಡ್ ಕೂಡ್ರಿ.